ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನಾಯ್ತಚ್ಚು? ಯಾಕೆ ಇಲ್ಲಿ ನಿಂತ್ಕೊಂಡು ಹೇಳ್ತಾ ಇದೀಯಾ? ಭವನ್ ಜೊತೆ ಏನಾದ್ರು ಜಗಳ ಆಯ್ತಾ? ಹಾಗೇನೂ ಇಲ್ವಲ್ಲ. ಇಲ್ಲ, ನೀನ್ ಯಾವತ್ತೂ ಈ ರೀತಿ ಹತ್ತೋಳಲ್ಲ. ಇವತ್ತು ಅಳ್ತಿದ್ಯಾ ಅಂದ್ರೆ ಏನೋ ವಿಷಯ ಇರಬೇಕು. ಹೇಳಚ್ಚು, ಏನ್ ವಿಷಯ? ಅದು ನಾನು NGOಗೆ ರಿಸೈನ್ ಮಾಡೋಣ ಅನ್ಕೊಂಡಿದ್ದೀನಿ. ಯಾಕಚ್ಚು ಸಡನ್ ಆಗಿ ಈ ಡಿಸಿಷನ್? ನಿನ್ಗೆ ಇಷ್ಟವಾದ ಕೆಲಸ ತಾನೇ ಅದು? ಹೌದು, ಕೆಲವೊಂದ್ಸಲ ನಾವು ಇಷ್ಟಪಟ್ಟಿದ್ದು ನಮಗೆ ಸಿಗಲ್ಲ. NGOದಲ್ಲಿ ಕೆಲಸ ಮಾಡಬೇಡ ಅಂತ ಯಾರಾದ್ರೂ ಹೇಳಿದ್ರ? ಇಲ್ಲ ಚಿರು, ಇದು ನನ್ನ ಸ್ವಂತ ನಿರ್ಧಾರ. ಎಷ್ಟು ದಿನ ಅಂತ ಅದನ್ನೇ ಮಾಡ್ಕೊಂಡಿರ್ಲಿ ಹೇಳು? ಬೇಡ ಅನ್ನಿಸ್ತು, ಅದಕ್ಕೆ. ಸರಿ ಬಿಡು, ನಿನ್ನಿಷ್ಟ. ಬೇರೆ ಯಾವ್ದಾದ್ರು ಕೆಲಸ ನೋಡ್ತಾ ಇದೀಯಾ? ಇಲ್ಲ ಚಿರು, ಸದ್ಯಕ್ಕೆ ಎಲ್ಲೂ ಹೋಗಲ್ಲ, ಮನೇಲೇ ರೆಸ್ಟ್ ಮಾಡ್ತೀನಿ. ಸರಿ, ಬಟ್ ಭಾವನು ಕೆಲ್ಸಕ್ಕೆ ಹೋದ್ರೆ ನಿಂಗೆ ಔಟ್ ಹೌಸಲ್ಲಿ ಮಾಡಕ್ ಕೆಲಸ ಏನಿರುತ್ತೆ? ಮನೆ ಕ್ಲೀನ್ ಮಾಡಕ್ ಸ್ಟಾಫ್ ಇದ್ದಾರೆ, ಅಡುಗೆ ಒಂದು ಮಾಡ್ಕೊಳ್ತೀಯ. ಯಾಕಂದ್ರೆ ಅದನ್ನು ಜಾಜಿಯವರೇ ಮಾಡ್ತಾರೆ. ಈಗ ನಿನ್ ಮನೆಗೆ ಬರೋದು ಕಮ್ಮಿ ಆಗಿದೆ ಅಂಥದ್ರಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಇಲ್ಲೇ ಏನ್ ಮಾಡ್ತೀಯ ಅಚ್ಚು? ಗೊತ್ತಿಲ್ಲ, ನಮಗೆ ಜೀವನ ಅಡ್ಜಸ್ಟ್ ಆಗಿಲ್ಲ ಅಂದಾಗ ನಾವೇ ಜೀವನನ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ನಿನ್ ಮಾತು ಯಾಕೋ ವಿಚಿತ್ರವಾಗಿದೆ ಕಣೆ. ಭಾವನ ಹತ್ರ ನಾನು ಮಾತಾಡ್ಲಾ? ಏನಂತ? ನೀನ್ ಕೆಲ್ಸಕ್ಕೆ ಬರಲಿಲ್ಲ ಅಂದ್ರೂ ಪರವಾಗಿಲ್ಲ, ನಿನ್ಗೆ ಇಷ್ಟವಾದ ಸಂಗೀತ ಕ್ಲಾಸ್ಗೋ ಅಥವಾ ಭರತನಾಟ್ಯಂ ಕ್ಲಾಸ್ಗೋ ಸೇರ್ಕೊಂಡ್ರೆ ಕಾಲ ಕಳ್ದಂಗಾಗತ್ತೆ. ಇರು, ಭಾವನ ಹತ್ರ ಮಾತಾಡಿ. ಬೇಡ ಚಿರು. ಯಾಕಚ್ಚು ಇಷ್ಟು ಟೆನ್ಷನ್ ಆಗಿದ್ಯಾ? ಐ ಯು ಫೈನ್? ನನಗೇನಾಗಿಲ್ಲ ಚಿರು, ಆರಾಮಾಗೇ ಇದ್ದೀನಿ. ನೀನೇನು ವರಿ ಮಾಡ್ಕೋಬೇಡ. ಟೈಮ್ ಆಯಿತು, ಮಲಗಲ್ವಾ? ಹಾಂ, ಬರ್ತೀನಿ. ಬಾಬಾ, ಊಟ ಆಯ್ತಾ? ಹಾಂ ಆಯಿತು. ನಿಮ್ ಕೆಲಸ ಸಿಕ್ತು ಅಂತ ಕೇಳ್ಪಟ್ಟೆ, ಕಂಗ್ರಾಟ್ಸ್. ಥ್ಯಾಂಕ್ಸ್. ಹಾಗೆ ನಿಮ್ಗೆ ಇನ್ನೊಂದು ವಿಷಯ ಕೇಳಬೇಕಿತ್ತು. ಏನು? ಅಚ್ಚು ಯಾಕೆ ಕೆಲಸ ಮಾಡಬಾರ್ದು? ಅದನ್ನು ನೀವು ಅವ್ರ ಹತ್ರನೇ ಕೇಳಿ. ಆದರೆ ಇದರಲ್ಲಿ ನಿಮ್ಮ ಅಭಿಪ್ರಾಯನೂ ಕೌಂಟ್ ಆಗುತ್ತಲ್ವಾ, ಅದಕ್ಕೆ ಕೇಳಿದೆ. ಕೆಲಸ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಅಚ್ಚು, ಭಾವನೆ ಹೇಳ್ತಿದ್ರಲ್ಲ, ಕೆಲಸ ಮಾಡ್ಬೋದಲ್ವಾ? ನಿನ್ನ ಮೈಂಡ್ಗೂ ರಿಲೀಫ್ ಸಿಗುತ್ತೆ. ಪ್ಲೀಸ್ ಚಿರು, ಅವ್ರಿಗೆ ಕೆಲಸ ಮಾಡಿ ಅಂತ ಬಲವಂತ ಮಾಡಬೇಡಿ. ಭಾವ, ನಿಮ್ಮಿಬ್ಬರ ಮಧ್ಯೆ ಎಲ್ಲ ಸರಿ ಇದೆ ತಾನೆ? ಏನಾದರೂ ಸಮಸ್ಯೆ ಇದ್ರೆ ಪ್ಲೀಸ್ ಹೇಳಿ. ಏನಿಲ್ಲ ಚಿರು, ನಾವಿಬ್ರು ಕಂಫರ್ಟಬಲ್ ಆಗೇ ಇದ್ದೀವಿ. ಬೇಕಿದ್ರೆ ಅರ್ಚನಾ ಅವ್ರನ್ನ ಕೇಳಿ. ಹಾಗೇನಾಗಿಲ್ಲ ಚಿರು, ನೀನೇನು ಯೋಚನೆ ಮಾಡಬೇಡ. ನೀನು ಹೋಗಿ ಮಲ್ಕೋ, ಟೈಮ್ ಆಯ್ತು, ಬೆಳಗ್ಗೆ ಸಿಗ್ತೀನಿ. ನೀವಿಬ್ರು ಒಬ್ರನ್ನೊಬ್ರು ಎಷ್ಟು ಪ್ರೀತಿಸ್ತೀರಾ ಅಂತ ಗೊತ್ತು. ಆ ಪ್ರೀತಿ ಯಾವಾಗಲೂ ಹಾಗೇ ಇರಬೇಕು, ಬದಲಾಗಬಾರ್ದು ಅಂತ ಬಯಸ್ತೀನಿ. ಒಂದ್ ವೇಳೆ ನಿಮ್ಮಿಬ್ರ ಮಧ್ಯೆ ಏನಾದರೂ ಸಮಸ್ಯೆ ಬಂದ್ರೆ ದಯವಿಟ್ಟು ನನಗೆ ತಿಳಿಸಿ. ನಮ್ಮಿಬ್ರ ಮಧ್ಯೆ ಮನಸ್ತಾಪ ಬಂದಿದೆ, ಆಗಾಗ ನಾವು ಜಗಳ ಆಡ್ತಿರ್ತೀವಿ ಅಂತ ಯಾವ ಬಾಯಲ್ಲಿ ಹೇಳಿ ಚಿರು? ಅದನ್ನ ಕೇಳಿ ನೀನಾದ್ರೂ ಹೇಗೆ ನೆಮ್ಮದಿಯಾಗಿರ್ತೀಯ? ಐ ಆಮ್ ಸಾರಿ ಚಿರು, ನನ್ನ ಜೀವನನ ನಾನೇ ಸರಿ ಮಾಡ್ಕೊಳ್ತೀನಿ. ಈ ಮಾತು ನಿಮಗೂ ಅನ್ವಯಿಸುತ್ತೆ ಬಾವ. ಅಚ್ಚು, ನೀನು ನನಗೆ ಬರೀ ಅಕ್ಕ ಅಲ್ಲ ಕಣೆ, ನನ್ನ ಎರಡನೇ ತಾಯಿ ತರ. ನಿನಗೆ ನೋವಾದ್ರೆ ನಂಗೆ ತಡ್ಕೊಳಕ್ಕಾಗಲ್ಲ ಕಣೆ. ನಿನ್ ತಮ್ಮ ಅನ್ನೋನು ಬದುಕಿದ್ದಾನೆ ಅನ್ನೋದನ್ನ ಯಾವತ್ತೂ ಮರಿಬೇಡ ಬಾಬಾ. ಅಚ್ಚನ್ ಜೋಕೋನ ಆಗಿ ನೋಡ್ಕೊಳ್ಳಿ ಪ್ಲೀಸ್.
ಯಾರು ನೀನು? ಎಲ್ಲಿಗೆ ಹೋಗ್ತಿದ್ಯಾ? ಅದು ಪಿ ಜಿಗೆ ಹೋಗ್ಬೇಕಿತ್ತು. ನಿನ್ನ ಇಲ್ಲಿ ಯಾವತ್ತೂ ನೋಡೇ ಇಲ್ವಲ್ಲ? ನಾನಿಲ್ಲಿರಲ್ಲ, ನಮ್ಮ ಅಕ್ಕ ಇಲ್ಲಿದ್ದಾಳೆ, ಅವಳನ್ನ ನೋಡಕ್ಕಂತ ಬಂದೆ. ಅಕ್ಕನ? ಯಾರು? ರೂಪಾ ಅಂತ. ಏನು, ಅವಳು ನಿನ್ನ ಅಕ್ಕನ? ಹೌದು. ಮತ್ತೆ ಇಲ್ಲಿ ಸೇರ್ಕೊಳ್ಳುವಾಗ ನನ್ಗೆ ಯಾರು ಇಲ್ಲ, ನಾನು ಅನಾಥೆ ಅಂತೆಲ್ಲ ಬಿಲ್ಡಪ್ ಕೊಟ್ಟು ಸೇರ್ಕೊಂಡ್ಲು. ಈಗ ನೋಡಿದ್ರೆ ನೀನು ತಂಗಿ ಅನ್ಕೊಂಡ್ ಬಂದಿದ್ಯಾ? ಇಲ್ಲ ಮೇಡಮ್, ನಾನು ನಿಜವಾಗ್ಲೂ ಅವಳ ತಂಗಿನೇ. ಬೇಕಿದ್ರೆ ಅವಳನ್ನ ಕರೆದು ಕೇಳಿ. ನಾನ್ಯಾಕೆ ಅವಳನ್ನ ಕರೀಲಿ? ಅವಳಿಗೆ ನೆಟ್ಟಿಗೆ ಬಾಡಿಗೆ ಕಟ್ಟೋ ಯೋಗ್ತಿನೇ ಇಲ್ಲ. ಮುಂಚೆ ಅವಳು ನಾನು ಬಾಡಿಗೆ ಕಟ್ಲಿ, ಆಮೇಲೆ ಅವಳನ್ನ ನೋಡಕ್ ಬಿಡ್ತೀನಿ. ಎಷ್ಟು ಬಾಕಿ ಇದೆ ಮೇಡಮ್? 3 ತಿಂಗಳದ್ದು ಸೇರಿ 15,000 ರೂಪಾಯಿ ಬಾಕಿ ಇದೆ. ಅದನ್ನ ಕಟ್ಟು, ಆಮೇಲೆ ಒಳಗ್ ಬಿಡ್ತೀನಿ. ಆಗಿದೆ ಮೇಡಮ್. ಆಯ್ತು, ಒಳಗೆ ಹೋಗಮ್ಮ. ಸೌಂದರ್ಯ, ಅರ್ಚನಾ ಬಂದಿಯಾಳೆ. ಅದ್ರಲ್ಲಿ ಏನಿದೆ ಹೊಸ್ತು? ಅವಳು ಬರ್ತಾ ಇರ್ತಾಳೆ, ಹೋಗ್ತಾ ಇರ್ತಾಳೆ. ಅವಳು ಬಂದಿರೋ ಕಾರಣ ಏನಂದ್ರೆ ನಮ್ಮ NGO ದಲ್ಲಿ ಕೆಲಸ ಮಾಡ್ತಿದ್ದಲ್ಲ, ಅದಕ್ಕೆ ರಿಸೈನ್ ಮಾಡೋದಕ್ಕೆ ಬಂದಿಯಾಳೆ. ಆಸ್ ಎಕ್ಸ್ಪೆಕ್ಟೆಡ್. ಅಂದ್ರೆ ನಿನ್ನೆ ನಾನು ರಾಹುಲ್ಗೆ ಅವಮಾನ ಮಾಡಿದ್ನಲ್ಲ, ಪಾಪ ಅವನಿಗೆ ತುಂಬಾ ಪರ್ಸನಲ್ ಆಗಿ ತಗೊಂಡು ಅವನ ಹೆಂಡತಿಗೆ ಕೆಲಸ ಮಾಡಬೇಡ ಅಂತ ಹೇಳಿರ್ತಾನೆ. ಅರ್ಚನಾ ಅದನ್ನ ಸೀರಿಯಸ್ ಆಗಿ ತಗೊಂಡು ಗಂಡ ಹೇಳಿದ ಮಾತನ್ನ ಕೇಳಿ ಇಮಿಡಿಯೇಟ್ ಆಗಿ ರೆಸಿಗ್ನೇಷನ್ ಕೊಟ್ಟು ಬರ್ತೀನಿ ಅಂತ ಬಂದಿರ್ತಾಳೆ ಅಷ್ಟೇ. ಅಂದ್ರೆ ಈಗ ಏನ್ ಮಾಡ್ತೀಯಾ? ಖುಷಿಯಾಗಿ ಅರ್ಚನಾ ಕೊಡ್ತಾರೋ ರೆಸಿಗ್ನೇಷನ್ನ ಒಪ್ಕೊಟ್ಟೆ. ಅರ್ಚನಾ, ಇದೇನು ಅರ್ಚನಾ, ನಾನು ಕೇಳಿದ್ ನಿಜನಾ? ಹೌದು, ನಾನು ನನ್ನ ಕೆಲಸಕ್ಕೆ ರಾಜೀನಾಮೆ ಕೊಡ್ತಿದ್ದೀನಿ. ಅಯ್ಯೋ, ಯಾಕೆ ಅರ್ಚನಾ? ಇಷ್ಟು ವರ್ಷದಿಂದ ನೀನು ಕೆಲಸ ಮಾಡ್ತಾ ಇದೆಯಾ, ನಮ್ಮಿಂದ ನಿನಗೆ ಯಾವ ತೊಂದರೆನೂ ಆಗಿಲ್ಲ. ಪಾಪ ನೀನು ಯಾರಿಗೂ ತೊಂದರೆ ಕೊಡ್ದ ಹಾಗೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೆಯಾ. ಅಂಥದ್ರಲ್ಲಿ ಈ ಥರ ರಿಸೈನ್ ಮಾಡೋಂಥ ಡಿಸಿಷನ್ ಇದ್ದಕ್ಕಿದ್ದಾಗೆ ಯಾಕೆ ತಗೊಂಡೆ? ಯಾಕೋ ಇನ್ನು ಮುಂದೆ ಕೆಲಸ ಮಾಡೋದು ಬೇಡ ಅನಿಸ್ತು, ಅದಕ್ಕೆ ರಿಸೈನ್ ಮಾಡ್ತಿದ್ದೀನಿ. NGOಗೆ ಸಂಬಂಧಪಟ್ಟಿರೋ ಫೈಲ್ಸು, ಡಾಕ್ಯುಮೆಂಟ್ಸು, ಲ್ಯಾಪ್ಟಾಪು ಎಲ್ಲ ಇಲ್ಲೇ ಇದೆ. ಹಾಗೆ ರೆಸಿಗ್ನೇಷನ್ನ ಮೇಲ್ ಮಾಡಿದ್ದೀನಿ. ಅರ್ಚನಾ, ನೀನು ರಿಸೈನ್ ಮಾಡ್ತಿರೋ ವಿಷಯ ಚಿರುಗೆ ಹೇಳಿದ್ಯಾ? ಗೊತ್ತಿದೆ, ರಾತ್ರಿ ಸಿಕ್ಕಿದ್ದ, ಹೇಳಿದ್ದೀನಿ. ಚಿರು ಒಪ್ಕೊಂಡ? ಬೇಡ ಅಂದ. ಇದು ನನ್ನ ಪರ್ಸನಲ್ ಡಿಸಿಷನ್, ಬಲವಂತ ಮಾಡಬೇಡ ಅಂತ ಹೇಳಿದೆ. ಇನ್ನೊಂದ್ಸತಿ ಯೋಚನೆ ಮಾಡ ಅರ್ಚನಾ. ಇದು ನನ್ನ ಕೊನೆ ನಿರ್ಧಾರ, ಪ್ಲೀಸ್ ಫೋರ್ಸ್ ಮಾಡಬೇಡಿ.